ಬಡ ಬಡ ಬರ್ರಿ ಅಲ್ರಿ ಅವ್ವಾರ ಓನ್ಯಾಗ ಎಲ್ಲ ಗೆಳತಿಯರಿಗೆ ಭೇಟಿಯಾಗಿ ಅಳ್ಕೋತ ಅವ್ರು ಬರಾಕತ್ತಾರು, ನೀವರ ಅಲ್ಲೆಲ್ಲೇ ಕಟ್ಟಿ ಕೂತ್ಕೋತ ನೀವು ಬರಾಕತ್ತೀರಿ. ಒಟ್ನ್ಯಾಗ ದೇವ್ರಿ ಹೆಣ್ಣಿನ ಕಣ್ಣಾಗ ಎಷ್ಟರ ನೀರು ತುಂಬ್ಯಾನ ಅಂತೀನಿ ರೀ. ಏ ಗುರಣ್ಣ, ಹೊಸತಾಗಿ ಕರೆಯಲಿಕ್ಕೆ ಬಂದಾಗ ಎಲ್ಲರ ಮನೆಯಲ್ಲಿ ಇದು ನಡೆಯುವುದೇ ಗುರಣ್ಣ, ನಡೆಯುವುದೇ. ಹುಟ್ಟಿದ ಮನೆಯಿಂದ ದೂರಾಗಿ ಹೋಗುವಾಗ ಹಡೆದವರ ಕರುಣೆಯನ್ನು ಹಿಡಿಸಲಾರದ ಹೆಣ್ಣು ಮಕ್ಕಳ ಹೃದಯ ಕಣ್ಣೀರಾಗಿ ಹೊರಸೂಸುವುದಷ್ಟೇ. ಅಪ್ಪ, ಇನ್ನು ಎಲ್ಲಿವರೆಗೆ ನಾನು ಹಿಂಬಾಲಿಸ್ಕೊಂಡು ಬರ್ತೀಯಪ್ಪ? ನನ್ನ ಜೊತೆಗೆ ಬಂದು ಗೆಳತಿಯರ ಹಿಂತಿರುಗಿ ಮನೆಗೆ ಹೋದ್ರು, ನೀನು ಮನೆಗೆ ಹೋಗ್ಬಿಡಪ್ಪ. ಮಗು, ಹಡೆದ ಕರುಳನ್ನು ಕಳಿಸಿ ಈ ಬತ್ತಿದ ಹೃದಯದಿಂದ ಹಿಂತಿರುಗಿ ಹೋಗಲು ನನ್ನ ಕಾಲುಗಳೇ ಏಳದಾಗಿವೆ ಅಮ್ಮ, ಏಳದಾಗಿವೆ. ಹೇಗಾದ್ರೂ ಮಾಡಿ ಧೈರ್ಯ ತಂದ್ಕೊಳ್ಳೇಬೇಕಲ್ಲಪ್ಪ. ಹೆಣ್ಣಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ತವ್ರ ಮನೆಯನ್ನ ಬಿಟ್ಟು ಪರರ ಮನೆಗೆ ಹೋಗ್ಲೇಬೇಕಲ್ಲಪ್ಪ. ಅದೇ ರೀತಿ ಇವತ್ತು ನಾನು ಹುಟ್ಟಿ ಬೆಳೆದು ಆಡಿ ದೊಡ್ಡೋಳಾದ ತವ್ರ ಮನೆಯನ್ನ ಬಿಟ್ಟು ಪತಿ ಮನೆಗೆ ಹೋಗ್ತಾ ಇದ್ದೀನಿ. ಆಗಿದ್ಮೇಲೆ ಈ ಸಂತೋಷದ ಕಾಲದಲ್ಲಿ ನಿನ್ನ ದುಃಖವನ್ನ ಮರೆತು ಈ ನಿನ್ನ ಮಗಳನ್ನ ನಗುನಗುತ್ತಾ ಬೀಳ್ಕೊಡಪ್ಪ, ನಗುನಗುತ್ತಾ ಬೀಳ್ಕೊಡು. ದಮಯಂತಿ, ನಿನಗೆ ಏನೆಂದು ಆಶೀರ್ವದಿಸಲಮ್ಮ? ತವರು ಮನೆಯನ್ನು ಬರಿದು ಮಾಡಿ ಗಂಡನ ಮನೆಯನ್ನು ತುಂಬಲು ಹೊರಟು ನಿಂತ ಈ ಮಗಳ ಮುಖವನ್ನು ಕಾಣುತ್ತಲೇ ನನ್ನ ಹೃದಯವೇ ಹಾರಿ ಹೋಗುತ್ತಿದೆ ಅಮ್ಮ, ಹಾರಿ ಹೋಗುತ್ತಿದೆ. ಮಗು ದಮಯಂತಿ, ನೀನು ನಿನ್ನ ಪತಿಯ ಮನೆ ಸೇರಿದ ಮೇಲೆ ಗುರು ಹಿರಿಯರ ಸೇವೆ ಮಾಡು. ಎಲ್ಲರೊಡನೆ ಸರಿಯಾಗಿ ಹೊಂದಿಕೊಂಡು ನಡೆಯಬೇಕಮ್ಮ. ಎಂತಹ ಪ್ರಸಂಗದಲ್ಲಿಯೂ ನಿನ್ನ ಪತಿ ಗಿರೀಶನ ಪಾದ ಸೇವೆ ಮಾಡು. ಈ ಸಂಸಾರದಲ್ಲಿ ವಿರಸದ ಹೊಗೆಯನ್ನು ತಂದುಕೊಳ್ಳಬೇಡಮ್ಮ, ತಂದುಕೊಳ್ಳಬೇಡ. ಆದರ್ಶ ಜೀವನದ ದಾರಿಯಲ್ಲಿ ಸಾಗಿ ಬಂಧು ಬಾಂಧವರ ಭಾಗ್ಯವತಿಯಾಗಿ ಬಾಳಮ್ಮ. ಹುಟ್ಟಿದ ಮನೆಯ ಕೀರ್ತಿಯಾಗಿ, ಕೊಟ್ಟ ಮನೆಯ ನಂದಾದೀಪವಾಗಿ ಬೆಳಗು. ಗರತಿಯರ ಗೆಳೆತನ ಮಾಡಿ ಸೌಭಾಗ್ಯವತಿಯಾಗಮ್ಮ. ಆದರೆ ನನ್ನದೊಂದು ಆಶೆಯಮ್ಮ. ಹೇಳಪ್ಪ, ಏನದು ನಿನ್ನ ಆಸೆ ಅಂತ? ಹೆತ್ತವರ ಹೆಸರು ಅಳಿಸುವ ಯಾವ ಹೇಸಿ ಕಾರ್ಯಕ್ಕೂ ಮನಸ್ಸು ಹಾಕಬೇಡಮ್ಮ, ಹಾಕಬೇಡ. ಇಲ್ಲಪ್ಪ, ಇಲ್ಲ, ಯಾವುದೇ ಕಾರಣಕ್ಕೂ ಹೇಸಿ ಕಾರ್ಯಕ್ಕೆ ನಾನು ಮನಸ್ಸು ಮಾಡೋದಿಲ್ಲಪ್ಪ. ಹಾಗೇನಾದ್ರೂ ಮಾಡಿದ್ದೆ ಅಂದ್ರೆ ನಾನು ನಿನ್ನ ಮಗಳೇ ಅಲ್ಲ ಅಂತ ತಿಳ್ಕೊ. ಒಂದು ವೇಳೆ ನನ್ನ ಜೀವನದಲ್ಲಿ ಅಂತ ಘಟನೆ ಏನಾದರೂ ನಡೆದಿದ್ದೆ ಆದ್ರೆ ಆ ಕೃಷ್ಣೆಯಲ್ಲಿ ಹಾರಿ ನನ್ನ ಪ್ರಾಣ ಬಿಡ್ತೀನಿ ಹೊರತು ನನ್ನ ಮುಖ ಕೂಡ ನಿನಗೆ ತೋರಿಸೋದಿಲ್ಲ ಅಪ್ಪ. ಹಾಗೆ ನುಡಿಯದಿರಮ್ಮ, ಹಾಗೆ ನುಡಿಯದಿರು. ನಿನ್ನ ಹೆತ್ತ ಒಡಲಿಗೆ ಶಾಂತಿ ನೀಡುವ ನೀತಿವಂತ ಮಗಳಾಗಿ ಬಾಳು. ಹೆತ್ತ ಮನೆಯ ಹಾಗೂ ಕೊಟ್ಟ ಮನೆಯ ಕೀರ್ತಿಯನ್ನು ಕಾಯ್ದುಕೊಂಡು ಹೋದಾಗಲೇ ಈ ಹೆಣ್ಣು ಹಡೆದ ಒಡಲಿಗೆ ಶಾಂತಿ ಸಿಗುವುದಮ್ಮ. ಗಿರೀಶ, ಗಿರೀಶ, ಹೇಳಿ ಮಾವನವ್ರೆ. ನೋಡು ಗಿರೀಶ, ಹೊಸದಾಗಿ ದಮಯಂತಿಯನ್ನು ಕರೆದುಕೊಂಡು ಹೋಗಲು ಅವಳ ಪತಿಯಾದ ನೀನೇ ಬಂದಿರುವೆ. ಮನೆಗೆ ಬಂದ ಅಳಿಯನಿಗೆ ಮಾವನಾದ ನಾನು ಏನನ್ನೂ ಕೊಡಲಿಲ್ಲವೆಂದು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಪ್ಪ, ಹಚ್ಚಿಕೊಳ್ಳಬೇಡ. ನಾನು ಬಡವ, ನಿನಗೆ ಹೊನ್ನಿ ನುಂಗುರ ಕೊಡುವ ಶಕ್ತಿಯನ್ನು ಆ ಮಾರುತೇಶ ನನಗೆ ಕೊಡಲಿಲ್ಲವಪ್ಪ, ಕೊಡಲಿಲ್ಲ. ನನ್ನ ಬಡ ಸಂಸಾರದ ಸರ್ವ ಸಂಪತ್ತೇ ನನ್ನ ಮಗಳಾದ ದಮಯಂತಿ. ಅವಳನ್ನೇ ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಇನ್ನು ಮುಂದೆ ನನ್ನ ಮಗಳ ಬಾಳನ್ನು ಬೆಳಗಿಸುವ ಕರ್ತವ್ಯ ನಿನ್ನ ಕೈಯಲ್ಲಿದೆ ಗಿರೀಶ, ನಿನ್ನ ಕೈಯಲ್ಲಿದೆ. ಮಾವನವರೇ, ನಿನ್ನ ಮುದ್ದು ಮಗಳಾದ ದಮಯಂತಿಗೆ ಯಾವ ತೊಂದರೆಯೂ ಆಗದಂತೆ ನಾನು ನೋಡಿಕೊಂಡು ಹೋಗುತ್ತೇನೆ. ಆಯಿತೆ, ಮತ್ತೇನು ಮಾವನವರೇ? ನೋಡು ಗಿರೀಶ,
ದಮಯಂತಿ ಇನ್ನು 4 ವರ್ಷದ ಮಗು ಇರುವಾಗಲೇ ಅವಳ ತಾಯಿ ತೀರಿ ಹೋಗಿದ್ದಾಳೆ. ತಾಯಿ ಸತ್ತ ಮಗುವನ್ನು ಇದುವರೆಗೂ ನನ್ನ ಜೀವಕ್ಕಿಂತ ಹೆಚ್ಚಾಗಿ ರಕ್ಷಿಸಿ ಈಗ ಅವಳು ತಾಯಿ ಇಲ್ಲದ ತಬ್ಬಲಿ, ಸಂಬಂಧದಲ್ಲಿ ಗಂಡನಂತೆ, ಸಂಕಟದಲ್ಲಿ ತಂದೆಯಂತೆ, ದುಃಖದಲ್ಲಿ ತಾಯಿಯಂತೆ ನೀನೇ ಅವಳನ್ನು ಸಲುಹಬೇಕಪ್ಪ. ನನ್ನ ಮಗಳನ್ನು ಕಾಪಾಡಬೇಕು ಗಿರೀಶ. ಮಾವನವರೇ, ತಾವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ದಯಾ, ಗಾಡಿಯ ವೇಳೆ ಆಯಿತು, ಇನ್ನೂ ಬೇಗನೆ ಹೊರಟು ಬಿಡಬಾರ್ದೆ? ಆಯ್ತು ಸ್ವಾಮಿ, ಬಂದೆ. ಮಾವನವರೇ, ನಾನಿನ್ನು ಬರುತ್ತೇನೆ. ಗುರಣ್ಣ, ಗುರಣ್ಣ, ಬೇಗನೆ ಕರೆದುಕೊಂಡು ಬಂದ್ಬಿಡು. ಅಪ್ಪ, ಮನೆಯ ಬೆಳಗುವ ಕಣ್ಣು ನಾನಿನ್ನು ಹೋಗಿ ಬರ್ತೀನಿ ಅಪ್ಪ. ತವರೂರ ತಾವರೆಯನ್ನು ಅತಿ ಮನೆಯ ಬೆಳಗುವ ಕಣ್ಣು ಜೋರಿದರೆ ಬಾಳು ಮಣ್ಣು ನೀರು ಚಿರಂತ ಜಾರಿದರೆ ಬಾಳು ಮಣ್ಣು ನೀರು ಚಿರಂತನ ನೀರು ಚಿರಂತನ ಚೆನ್ನಾಗಿ ಹೋಗು ನೀ ಭಕ್ತಿಯನ್ನು ನಂಬಿರಬೇಕು, ಸದ್ಗುಣಿಯನಸಿರಬೇಕು, ನಗು ನಗುತ್ತ ನೀನು ಬಾಳು ಸಂಸಾರ ಸಾಗಿಸು. ಅವರ ತೊಗೊಂಡ್ರಿನ ಮತ್ತು ಎಲ್ಲ ಹುಡಿಯಕ್ಕಿದ್ರೆ ಹಾಕ್ಸ್ಕೊಂಡ್ರಿಲ್ಲ ಅವರ. ಬರ್ರಿ, ಗಾಡಿ ತಯಾರಾಗಿ ಬಂದೈತ್ರಿ, ಹೋಗಿ ಬಂದು ಬರ್ರಿ. ಅವ್ರ ನಾನಿನ್ನು ಹೋಗಿ ಬರ್ತೀನಿ ಅಪ್ಪ. ತಂಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಬಿಟ್ಟು ಹೊಂಟಿದೀ ತವರ ತಂಗಿ. ತಂಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಬಿಟ್ಟು ಹೊಂಟಿದೀ ತಂಗಿ ತವರ ಬಿಟ್ಟು ಹೊಂಟಿದೀ ತವರ ತಂಗಿ. ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಬಿಟ್ಟು ಹೊಂಟಿದೀ ತವರ ತಂಗಿ ಹೊಂಟಿದಿ ಬಿಟ್ಟು ತವರ ತಂಗಿ. ದಯಾ, ದಮಯಂತಿ, ದಯಾ, ನಿನ್ನ ಅಗಲುವಿಕೆಯಿಂದ ಈ ಮನೆಯ ಶೃಂಗಾರವೇ ಹೋಗಿ ಈ ನಿನ್ನ ತಂದೆಯ ದುಃಖ ಉಕ್ಕೇರುತ್ತಿದೆಯಮ್ಮ, ಉಕ್ಕೇರುತ್ತಿದೆ. ನನ್ನ ಬಾಲ ವೃಕ್ಷದ ಒಂದೇ ಒಂದು ಕುಸುಮವಾದ ನಿನ್ನನ್ನು ಕಳಿಸಿ ಮನೆಯನ್ನು ಬರಿದು ಮಾಡಿ ಹೋದ ನಿನ್ನ ನೆನಪನ್ನು ನಾನು ಎಂದು ಮರೆಯಲಮ್ಮ, ನಾನು ಎಂದು ತವರು ಮನೆಯ ದೇವರ ಪೂಜೆ ಮಾಡುತ್ತಾ ಮಂಗಳವಾಗಿ ಹಾಡುವ ನಿನ್ನ ಮಧುರ ಸ್ವರವಿನ್ನು ನನಗಿಲ್ಲವಾಯ್ತಮ್ಮ, ಬಿಸಿ ಅಡಿಗೆ ಮಾಡಿ ಉಣ್ಣು ಬಾ ಅಪ್ಪ ಎಂದು ಕರುಣೆಯಿಂದ ಕರೆಯುವ ಕರುಳಿನ ಕರೆ ನನಗಿಲ್ಲವಾಯ್ತಮ್ಮ, ನನಗೆ
ದುಡಿದು ದಣಿವಾದಾಗ ನನ್ನ ಮೈ ಮೇಲೆ ಕೈ ಇರಿಸಿ ಅಪ್ಪ ನೋವಾಯಿತೆ ದಣಿದಿರುವೆಯಾ ಎಂದು ಕೇಳುವವರು ನನಗಾರೂ ಇಲ್ಲವಾಯಿತು. ದಯಾ, ಹೆಣ್ಣು ಹಡೆದವರು ಈ ರೀತಿ ಹಲುಬಲೇಬೇಕು. ಸಾಕು ಮಗಳಾದ ಶಕುಂತಲೆಯನ್ನು ದುಷ್ಯಂತನೆಲೆಗೆ ಕಳಿಸುವಾಗ ಋಷಿ ಪುಂಗರಾದ ಕಣ್ವರೂ ಕೂಡ ಕಣ್ಣಲ್ಲಿ ನೀರು ತೆಗೆದಾಗ ಪಾಮರನಾದ ನನ್ನ ಪಾಡೇನು? ನನ್ನ ಒಬ್ಬಳೇ ಒಬ್ಬ ಮಗಳಿಗಾಗಿ ಜೀವ ಹಿಡಿದು ದುಡಿಯುತ್ತಾ ಬಂದ ಈ ತಂದೆಯ ಕರ್ತವ್ಯ ಎಂದು ಮುಗಿಯಿತು. ಅವನಿಗೆ ತಕ್ಕ ಪತಿಯನ್ನು ಹುಡುಕಿ ಮಗಳ ಹಣೆಗೆ ಸೌಭಾಗ್ಯದ ಕುಂಕುಮದ ತಿಲಕವನ್ನಿಟ್ಟು ನಾನೆಂದು ನಾನೇನು ಇಂದು ಮನೆಯಲ್ಲಿ ನಾಳೆ ಮಣ್ಣಲ್ಲಿ. ಆದರೆ ದಯಾ, ನೀ ಈ ನಿಜವು ನನ್ನ ಮಗಳಾದ ದಮಯಂತಿಯಮ್ಮ, ದಮಯಂತಿ. ಹಡೆದ ತಂದೆಯ ಕೀರ್ತಿಯನ್ನು ಕಾಯ್ದುಕೊಂಡು ಹೋಗುವ ದಮಯಂತಿ ಅಂತ ಮಗಳನ್ನು ಹಡೆದ ಈ ನಿಜಗುಣನೇ ಧನ್ಯ ಎಂಬ ವಾರ್ತೆ ಕೇಳಿ ಬಂದರೆ ಅಷ್ಟೇ ಸಾಕು, ನಾನು ಸಂತೋಷವಾಗಿ ಪ್ರಾಣ ಬಿಡುತ್ತೇನೆ. ಹೋಗಿ ಬಾ ಮಗು, ಹೋಗಿ ಬಾ ದಯಾ.